ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಒಂದು ಕಡೆಯಿಂದ ಇಸ್ರೇಲ್ ಮತ್ತು ಅಮೆರಿಕ, ಮತ್ತೊಂದು ಕಡೆಯಿಂದ ಇರಾನ್. ಈ ಸಂಘರ್ಷ ಅಥವಾ ಯುದ್ಧ 10ನೇ ದಿನಕ್ಕೆ ಕಾಲಿಟ್ಟಿದೆ. ಅಮೆರಿಕ ಅಂದ್ಕೊಂಡಿದ್ದೆಲ್ಲವೂ ಕೂಡ ಈ ಹಂತಕ್ಕೊಂದು ರೀತಿಯಲ್ಲಿ ಉಲ್ಟಾ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅವರು ಅಂದ್ಕೊಂಡಿದ್ರು ಇರಾನ್ ಆದಷ್ಟು ಬೇಗ ಶರಣಾಗಬಹುದು ಅಥವಾ ಇರಾನ್ ಈ ಪರಿಯಾದಂಥ ಪ್ರತಿರೋಧ ಒಡ್ಡದೆ ಇರಬಹುದು ಅಂತ ಹೇಳಿ. ಆದ್ರೆ ನಿರೀಕ್ಷೆ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗ್ತಾ ಇದೆ. ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯಾದ ಬಳಿಕವೂ ಕೂಡ ಇರಾನ್ನ IRGC ಸೇನಾಪಡೆ ಏನಿದೆ ನಿರಂತರವಾಗಿ ದಾಳಿಯನ್ನ ಮಾಡ್ತಾನೆ ಇದೆ. ಮತ್ತೊಂದು ಕಡೆಯಿಂದ ಇಸ್ರೇಲ್ ಮತ್ತೆ ಅಮೆರಿಕ ಸೇರ್ಕೊಂಡು ಇರಾನ್ನ ಸೇನಾ ನೆಲೆಯನ್ನು ಧ್ವಂಸಗೊಳಿಸಿದ್ದಾರೆ, ವಾಯುನೆಲೆಯನ್ನು ಧ್ವಂಸಗೊಳಿಸಿದ್ದಾರೆ, ಮಿಸೈಲ್ ಲಾಂಚರ್ಗಳನ್ನು ಧ್ವಂಸಗೊಳಿಸಿದ್ದಾರೆ, ತೈಲ ಘಟಕಗಳ ಮೇಲೆ ಬಾಂಬನ್ನು ಅಥವಾ ಕ್ಷಿಪಣಿಯನ್ನು ಹಾಕಿ ಅದನ್ನು ಕೂಡ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಕಂಪ್ಲೀಟ್ ಆಗಿ ಇರಾನ್ನಲ್ಲಿ ಒಂದು ರೀತಿಯಲ್ಲಿ ಸ್ಮಶಾನದಂತ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇರಾನ್ನ ಕಡೆಯಿಂದ ನಿರಂತರವಾಗಿ ಕ್ಷಿಪಣಿ ಈ ಅಮೆರಿಕದ ಸೇನಾ ನೆಲೆಗಳು ಅಂದ್ರೆ ಗಲ್ಫ್ ಕಂಟ್ರೀಸ್ ಅಥವಾ ಮಿಡಲ್ ಈಸ್ಟ್ ನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿದ್ದಾವೆ ಅವುಗಳ ಮೇಲೆ ಬಂದು ಬೀಳ್ತಾ ಇದೆ, ಅವುಗಳನ್ನು ಸರ್ವನಾಶ ಮಾಡ್ತಾ ಇದೆ. ಇಸ್ರೇಲ್ನ ಮೇಲೆ ನಿರಂತರವಾಗಿ ಇರಾನ್ನ ಕ್ಷಿಪಣಿ ಬರ್ತಾ ಇದೆ. ಇದು ಸಹಜವಾಗಿ ಅಮೆರಿಕ ಮತ್ತೆ ಇಸ್ರೇಲ್ಗೆ ತಕ್ಕ ಮಟ್ಟಿಗೆ ತಲೆಬಿಸಿಯನ್ನು ತಂದೊಡ್ತಾ ಇದೆ. ಹಾಗಾದ್ರೆ ಎಲ್ಲಿಟ್ಟಿದ್ದಾರೆ ಇವರು ಕ್ಷಿಪಣಿಗಳನ್ನ, ಎಲ್ಲಿಟ್ಟಿದ್ದಾರೆ ಹಾಗಾದ್ರೆ ಇವರು ಡ್ರೋನ್ಸ್ಗಳನ್ನ? ಇನ್ನು ಎಷ್ಟು ಕ್ಷಿಪಣಿಗಳು ಬಾಕಿ ಇದೆ, ಇನ್ನು ಎಷ್ಟು ಡ್ರೋನ್ಸ್ಗಳು ಬಾಕಿ ಇದೆ, ಇನ್ನು ಎಷ್ಟು ದಿನಗಳ ಕಾಲ ಈ ಯುದ್ಧ ಮುಂದುವರಿಯುತ್ತೆ ಎನ್ನುವಂತ ರೀತಿಯಲ್ಲಿ ಒಟ್ಟಾರೆಗೆ ಇವತ್ತು ಏನೇನು ಪ್ರಮುಖವಾಗಿ ಬೆಳವಣಿಗೆ ಆಗ್ತದೆ ಎಲ್ಲವನ್ನೂ ಕೂಡ ಗಮನಿಸ್ತಾ ಹೋಗೋಣ. ಆರಂಭದಲ್ಲಿ ಯುದ್ಧ ಜಾಗತಿಕ ಮಟ್ಟದಲ್ಲಿ ಏನು ಪರಿಣಾಮ ಬೀರ್ತಾ ಇದೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ವಿಶೇಷವಾಗಿ ನಮ್ಮ ಭಾರತಕ್ಕೆ ಬರೋದಾದ್ರೆ ಇಲ್ಲಿ ರುಪಿ ವ್ಯಾಲ್ಯೂ 92 ಆಸುಪಾಸಿಗೆ ಬಂದು ತಲುಪಿದೆ. ಅಂದ್ರೆ ರೂಪಾಯಿ ಮೌಲ್ಯ ಏನಿದೆ ಅದು ಹಂತ ಹಂತವಾಗಿ ಕುಸಿತಾ ಇದೆ. ಅದಕ್ಕೆ ಕಾರಣ ಈ ಯುದ್ಧ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತೊಂದು ಕಡೆಯಿಂದ ಭಾರತದಲ್ಲಿ ನೀವು ಈಗಾಗಲೇ ಗಮನಿಸಿದ ಹಾಗೆ ಸಿಲಿಂಡರ್ ಬೆಲೆ ಅಂದ್ರೆ ಗೃಹ ಬಳಕೆಯ ಸಿಲಿಂಡರ್ ಹಾಗೆ ವಾಣಿಜ್ಯ ಬಳಕೆಯ ಸಿಲಿಂಡರ್ ಅವುಗಳ ಬೆಲೆಯೂ ಕೂಡ ಈಗಾಗಲೇ ಜಾಸ್ತಿ ಆಗಿದೆ. ಅದರಲ್ಲೂ ಕೂಡ ಇವತ್ತು ಬೆಳಿಗ್ಗೆ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ತಲ್ಲಣವೇ ಸೃಷ್ಟಿಯಾಗಿದೆ. ದೊಡ್ಡ ಮಟ್ಟಿಗಿನ ಕುಸಿತವನ್ನ ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಕಾರಣ ಯುದ್ಧ, ಕಚ್ಚಾ ತೈಲಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಿದೆಯಲ್ಲ ಅದು. ಮತ್ತೊಂದು ಈ ಕಚ್ಚಾ ತೈಲದ ವಿಚಾರಕ್ಕೆ ನಾವು ಬರ್ತಾ ಹೋಗೋದಾದ್ರೆ, ಈ ಮಿಡಲ್ ಈಸ್ಟ್ ಕಂಟ್ರೀಸ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಲ್ಲಿ ಅತಿ ಹೆಚ್ಚು ತೈಲವನ್ನ ಉತ್ಪಾದನೆ ಮಾಡಲಾಗ್ತಾ ಇತ್ತು. ಆದ್ರೆ ಇರಾನ್ ಈಗಾಗಲೇ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೆ. ಹೀಗಾಗಿ ಸಾಕಷ್ಟು ಕಡೆಗಳಲ್ಲಿ ತೈಲದ ಅಭಾವ ಉಂಟಾಗುವಂತ ಪರಿಸ್ಥಿತಿ ಎದುರಾಗಿದೆ. ಮತ್ತೊಂದು ಕಡೆಯಿಂದ ತೈಲ ಉತ್ಪಾದನೆಯೂ ಕೂಡ ಸರಿಯಾದ ರೀತಿಯಲ್ಲಿ ಇದೀಗ ಆಗ್ತಾ ಇಲ್ಲ. ಇದೆಲ್ಲದರ ಪರಿಣಾಮವಾಗಿ ಇದೀಗ ಕಚ್ಚಾ ತೈಲ ಒಂದು ಬ್ಯಾರಲ್ಗೆ $117 ಬಂದು ತಲುಪಿಬಿಟ್ಟಿದೆ. ಹೆಚ್ಚು ಕಡಿಮೆ ಒಂದು 28 to 29% ಜಾಸ್ತಿ ಆಗಿಬಿಟ್ಟಿದೆ ಕಚ್ಚಾ ತೈಲದ ಬೆಲೆ. ಅದು ಹೀಗೆ ಕಂಟಿನ್ಯೂ ಆಗ್ತಾ ಹೋಗಿಬಿಟ್ರೆ ನಮ್ಮ ದೇಶದಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ ನಾವು ಮಿಡಲ್ ಈಸ್ಟ್ ಕಂಟ್ರೀಸ್ಗಳಿಂದ ಜಾಸ್ತಿ ಪೆಟ್ರೋಲ್ ಮತ್ತೆ ಕಚ್ಚಾ ತೈಲವನ್ನ ಖರೀದಿ ಮಾಡ್ತಾ ಇದ್ವಿ. ಆದ್ರೆ ನಮ್ಮ ಹಡಗುಗಳೆಲ್ಲವೂ ಕೂಡ ಈಗಾಗಲೇ ಹರ್ಮುಜ್ ಜಲಸಂಧಿಯಲ್ಲಿ ನಿಂತ್ಕೊಂಡು ಬಿಟ್ಟಿದ್ದಾವೆ. ನಮಗೆ ಆಲ್ಟರ್ನೇಟಿವ್ ಆಪ್ಷನ್ ಅಂತ ಇದ್ದಿದ್ದು ರಷ್ಯಾ ಮುಂದೆ ಬಂದಿತ್ತು. ರಷ್ಯಾ ಈಗಾಗಲೇ ನಮಗೆ ಕಚ್ಚಾ ತೈಲವನ್ನ ಪೂರೈಕೆ ಕೂಡ ಮಾಡ್ತಾ ಇದೆ. ಜೊತೆಗೆ ನಮ್ಮ ದೇಶದಲ್ಲಿ ಒಂದು 25 ದಿನಕ್ಕೆ ಆಗುವಷ್ಟು ಕಚ್ಚಾ ತೈಲವನ್ನ ಸ್ಟಾಕ್ ಕೂಡ ಮಾಡಿಟ್ಟುಕೊಳ್ಳಲಾಗಿದೆ. ಆದ್ರೆ ಏನಾಗಿದೆ ಅಂದ್ರೆ ರಷ್ಯಾ ಹಿಂದಿನ ಬೆಲೆಯಲ್ಲಿ ನಮಗೆ ತೈಲವನ್ನ ಕೊಡೋದಿಲ್ಲ. ಅವರೀಗ ಈ ಸಂದರ್ಭವನ್ನ ಚೆನ್ನಾಗಿ ಲಾಭ ಮಾಡ್ಕೊಳ್ತಾರೆ. ಸಹಜವಾಗಿ ಯಾವುದೇ ದೇಶ ಆದ್ರೂ ಕೂಡ ಅದೇ ಕೆಲಸವನ್ನ ಮಾಡ್ತಾ ಇತ್ತು. ಈಗ ರಷ್ಯಾವು ಕೂಡ ಹೆಚ್ಚಿನ ಬೆಲೆಯಲ್ಲಿ ಕೊಡುತ್ತೆ. ನಮ್ಮಲ್ಲಿ ಒಂದು ಹಂತಕ್ಕೆ ಸ್ಟಾಕ್ ಕಡಿಮೆ ಆಗ್ತಾ ಹೋದಾಗ ಅಥವಾ ಮುಗಿಯುವ ಹಂತಕ್ಕೆ ಬಂದಾಗ ಸಹಜವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ. ಯುದ್ಧ ಏನಾದ್ರೂ ಇನ್ನಷ್ಟು ದಿನಗಳ ಕಾಲ ಮುಂದುವರಿತು ಅಂತ ಆಗಿಬಿಟ್ರೆ ಇನ್ನು ಬೇರೆ ಬೇರೆ ಸೆಕ್ಟರ್ಗಳಿಗೂ ಕೂಡ ಇದು ಹೊಡೆತವನ್ನ ಕೊಡ್ತಾ ಇದೆ. ನೋಡೋಣ ಇಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತೇಳಿ ಸದ್ಯ ಬೆಳವಣಿಗೆ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಸಾಕಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ. ನನಗಾಗಲೇ ಕಚ್ಚಾ ತೈಲಕ್ಕೆ ಸಂಬಂಧಪಟ್ಟಾಗ ಎಲ್ಲವನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡಿದೆ. ಈಗ ಮುಂದಿನ ಹಂತಕ್ಕೆ ಹೋಗೋಣ, ಎಲ್ಲಿಗೆ ಬಂದಿದೆ ಅಂತ ಹೇಳಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇಲ್ಲಿ ಇರಾನ್, ಇಲ್ಲಿ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಇಲ್ಲಿ ಭಾರತ. ಅಂದ್ರೆ ಭಾರತದಿಂದ ಬಹಳ ದೂರದಲ್ಲಿ ಯುದ್ಧ ನಡೀತಿಲ್ಲ ಅನ್ನೋದನ್ನ ತೋರಿಸುವ ಕಾರಣಕ್ಕಾಗಿ ಪ್ರತಿ ವಿಡಿಯೋದಲ್ಲೂ ಕೂಡ ಆರಂಭದಲ್ಲಿ ನಾನು ನಿಮಗೆ ಈ ಮ್ಯಾಪ್ ಅನ್ನು ತೋರಿಸ್ತೀನಿ. ಒಂದು ಕಡೆಯಿಂದ ಇರಾನ್, ಇಲ್ಲಿ ಚಿಕ್ಕದಾಗಿ ಕಾಣುವಂತ ರಾಷ್ಟ್ರ ಅಂದ್ರೆ ಅದು ಇಸ್ರೇಲ್. ಈಗ ಇರಾನ್ ಈ ಎಲ್ಲ ರಾಷ್ಟ್ರಗಳ ಜೊತೆಗೂ ಕೂಡ ಶತ್ರುತ್ವವನ್ನು ಕಟ್ಟಿಕೊಂಡಿದೆ. ಕಾರಣ ಅಮೆರಿಕದ ಸೇನಾ ನೆಲೆಗಳು ಅಥವಾ ವಾಯುನೆಲೆಗಳು ಈ ಗಲ್ಫ್ ಕಂಟ್ರೀಸ್ಗಳಲ್ಲಿ ಕುವೈತ್, ಬಹರೇನ್, ಕತಾರ್, UAE, ಒಮನ್ ಈ ರಾಷ್ಟ್ರಗಳಲ್ಲಿ, ಸೌದಿ ಅರೇಬಿಯಾ ಜೊತೆಗೆ ಮಿಡ್ಲ್ ಈಸ್ಟ್ ಕಂಟ್ರಿಗಳಲ್ಲಿ ತನ್ನ ಸೇನಾ ನೆಲೆ ಅಥವಾ ವಾಯುನೆಲೆ ಇಟ್ಕೊಂಡಿದೆ. ಅಮೆರಿಕ ಇರಾನ್ನಿಂದ ಹೆಚ್ಚು ಕಡಿಮೆ 13,000 ಕಿಲೋಮೀಟರ್ ದೂರದಲ್ಲಿರುವ ಕಾರಣಕ್ಕಾಗಿ ಅಲ್ಲಿಂದ ಯುದ್ಧ ಮಾಡೋಕೆ ಸಾಧ್ಯ ಆಗುದಿಲ್ಲ. ಹೀಗಾಗಿ ಅಮೆರಿಕ ಈ ಸೇನಾ ನೆಲೆಗಳ ಮೂಲಕ ಇರಾನ್ ಮೇಲೆ ಯುದ್ಧವನ್ನು ಸಾರಿದೆ. ಹೀಗಾಗಿ ಆ ಸಿಟ್ಟಿಗೆ ಇರಾನ್ ಏನ್ ಮಾಡ್ತಾ ಇದೆ, ತನ್ನ ಪಕ್ಕದ ಮುಸ್ಲಿಂ ರಾಷ್ಟ್ರಗಳ ಮೇಲೆಯೇ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆಯಿಂದ ಇರಾನ್ ಕಡೆಯಿಂದ ಇಸ್ರೇಲ್ ಮೇಲೂ ದಾಳಿ ಆಗ್ತಿದೆ, ಇಸ್ರೇಲಿಂದ ಇರಾನ್ ಮೇಲೂ ಕೂಡ ದಾಳಿ ಆಗ್ತಾ ಇದೆ. ಇನ್ನೊಂದು ಇಸ್ರೇಲ್ ಪಕ್ಕದಲ್ಲಿರುವಂತಹ ಲೆಬನಾನ್ ಮೇಲೂ ಕೂಡ ಭೀಕರವಾದಂತಹ ದಾಳಿಯನ್ನು ಮಾಡ್ತಾ ಇದೆ. ಅಲ್ಲಿ ಹಿಜ್ಬುಲ್ಲಾ ಉಗ್ರ ಸಂಘಟನೆ ಇರಾನ್ಗೆ ಸಾಥ್ ಕೊಡ್ತಿರುವ ಕಾರಣಕ್ಕಾಗಿ ಈ ಮ್ಯಾಪ್ ಅನ್ನು ನಾವು ಗಮನಿಸಿದ್ರೆ ಇಲ್ಲಿರುವಂತಹ ಎಲ್ಲ ರಾಷ್ಟ್ರಗಳು ಕೂಡ ಇಸ್ರೇಲ್ ಜೊತೆಗೆ ನಿಂತ್ಕೊಂಡಿದ್ದಾವೆ, ಲೆಬನಾನ್ ಹೊರತಾಗಿ. ಲೆಬನಾನ್ ಮಾತ್ರ ಇದೀಗ ಇರಾನ್ ಜೊತೆಗೆ ನಿಂತ್ಕೊಂಡಿದೆ. ಇನ್ನು ಸಿರಿಯಾ ಸ್ವಲ್ಪ ಯಾವುದಕ್ಕೂ ಸಂಬಂಧ ಇಲ್ಲ ಎನ್ನುವ ರೀತಿಯಲ್ಲಿದ್ದಾರೆ. ಟರ್ಕಿಯೂ ಕೂಡ ಸಂಬಂಧ ಇಲ್ಲ ಎನ್ನುವ ರೀತಿಯಲ್ಲಿ ಇದ್ದಾರೆ. ಇನ್ನುಳಿದಂತೆ ಓಮನ್
ಒಂದು ರೀತಿಯಲ್ಲಿ ಆ ಕಡೆನೂ ಅಲ್ಲ ಈ ಕಡೆನೂ ಇಲ್ಲ ಎನ್ನುವ ರೀತಿಯಲ್ಲಿದ್ದಾರೆ. ಇನ್ನುಳಿದಂತೆ ಇವರೆಲ್ಲರೂ ಕೂಡ ಇರಾನ್ ವಿರುದ್ಧವಾಗಿ ನಿಂತ್ಕೊಂಡಿದ್ದಾರೆ. ಅದಾಯ್ತಾ? ಈಗ ಪ್ರಮುಖವಾಗಿ ಆಗ್ತಿರೋದು ಏನು, ನಾನು ಆಗ್ಲೇ ಹೇಳಿದೆ, ಇಸ್ರೇಲ್ ಮತ್ತೆ ಅಮೆರಿಕ ಸೇರ್ಕೊಂಡು ಇರಾನ್ ಅನ್ನ ಆಲ್ಮೋಸ್ಟ್ ಒಂದು ರೀತಿಯಲ್ಲಿ ಸರ್ವನಾಶ ಮಾಡುವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸೇನಾ ನೆಲೆ, ವಾಯುನೆಲೆ, ಶಸ್ತ್ರಾಗಾರಗಳು, ಪರಮಾಣು ಸ್ಥಾವರಗಳೇನಂದ್ರೆ ಅದನ್ನು ಕೂಡ ಹೊಡಿತಾ ಇದ್ದಾರೆ. ಹೀಗೆ ಎಲ್ಲವನ್ನೂ ಕೂಡ ಹೊಡಿತಾ ಇದ್ದಾರೆ. ಆದ್ರೂ ಆ ಕಡೆಯಿಂದ ಪ್ರತಿದಾಳಿ ಎಲ್ಲವೂ ಕೂಡ ಆಗ್ತಾ ಇದೆಯಾ. ಆಗ ಅಮೆರಿಕ ಮತ್ತೆ ಇಸ್ರೇಲ್ ತಲೆಯಲ್ಲಿ ಬಂದಿದ್ದೇನಪ್ಪ ಅಂದ್ರೆ ಅವರ ದುಡ್ಡಿನ ಮೂಲವನ್ನ ಅಥವಾ ಆರ್ಥಿಕ ಮೂಲವನ್ನೇ ನಾವು ಕಟ್ ಮಾಡಿಬಿಡಬೇಕು ಅಂತ ಹೇಳಿ. ಅದು ಹೇಗೆ ಅಂದ್ರೆ, ಇರಾನ್ ತೈಲ ಉತ್ಪಾದನೆಯ ಮೂಲಕ ವಿಪರೀತ ದುಡ್ಡಿನ ಸಂಗ್ರಹವನ್ನ ಮಾಡ್ತಾ ಇತ್ತ. ಅಂದ್ರೆ ಅವ್ರ ಜೊತೆಗೆ ಯಾರು ಕೂಡ ತೈಲವನ್ನ ಖರೀದಿ ಮಾಡ್ತಾ ಇಲ್ಲ. ನಾವು ಹಿಂದೆ ಅಂದ್ರೆ ಭಾರತವ್ರು ವಿಪರೀತ ಖರೀದಿ ಮಾಡ್ತಾ ಇದ್ವಿ. ಆದ್ರೆ ಅಮೆರಿಕ ನಮ್ಮ ಮೇಲೂ ಕೂಡ ನಿರ್ಬಂಧವನ್ನ ಹೇರಿದೆ. ನಮ್ಮ ಮೇಲೆ ಅಂತಲ್ಲ, ಇರಾನ್ ಮೇಲೆ ನಿರ್ಬಂಧವನ್ನ ಹೇರಿದೆ, ಯಾರು ಅವ್ರ ಜೊತೆಗೆ ವ್ಯಾಪಾರ ವಹಿವಾಟು ನಡೆಸಬಾರ್ದು ಅಂತ ಹೇಳಿ. ಆದ್ರೆ ಚೀನಾ ಅಮೆರಿಕಾಗೆ ಭಯ ಪಡೋದಾಗ್ಲಿ ಅಥವಾ ಅಮೆರಿಕಾಗೆ ಹೆದರ್ಕೊಳ್ಳೋದಾಗ್ಲಿ ಅಂತ ರೀತಿಲಿ ಇಲ್ಲ ಚೀನಾ ಸದ್ಯದ ಪರಿಸ್ಥಿತಿಯಲ್ಲಿ. ಆ ಕಾರಣಕ್ಕಾಗಿ ಚೀನಾ ಏನ್ ಮಾಡ್ತಿದೆ ಅಂದ್ರೆ ಇರಾನ್ನಿಂದ ಅತಿ ಹೆಚ್ಚು ತೈಲವನ್ನ ಖರೀದಿ ಮಾಡ್ತಾ ಇದೆ. ಈಗ ಏನ್ ಮಾಡಿದ್ದಾರೆ ಅಂದ್ರೆ ಅಮೆರಿಕ ಮತ್ತೆ ಇಸ್ರೇಲ್ ಇರಾನ್ನಲ್ಲಿ ಇದ್ದಂತ ತೈಲ ಸಂಗ್ರಹಾಗಾರಗಳು ಏನಿದ್ವು ಅವುಗಳನ್ನ ಹುಡುಕಿ 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 ಅವುಗಳ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಬೆಂಕಿ. ಸಾಧಾರಣವಾಗಿ ಇದೆಲ್ಲವೂ ಕೂಡ ಸಿನಿಮಾದಲ್ಲಿ ನೋಡ್ತಾ ಇದ್ವಿ. ನಮಗೆಲ್ಲೋ ಇದು ರೋಮಾಂಚನಕಾರಿ, ಕುತೂಹಲಕಾರಿ ಅಂತ ಅನ್ಸ್ಬೋದು. ಆದ್ರೆ ಅಲ್ಲಿರುವಂತವ್ರ ಪರಿಸ್ಥಿತಿ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಯಾಕಂದ್ರೆ ಅದ್ರ ಆಫ್ಟರ್ ಎಫೆಕ್ಟ್ ಹೇಗಾಗ್ತಿದೆ ಗೊತ್ತಾ? ಈ ತೈಲ ಸಂಗ್ರಹಾಗಾರಗಳ ಮೇಲೆ ಕ್ಷಿಪಣಿ ದಾಳಿ ಮಾಡಿದಾಗ ಅಲ್ಲಿ ಬೆಂಕಿ ಎಲ್ಲವೂ ಕೂಡ ಕಾಣಿಸ್ಕೊಳ್ತಾ ಇದೆಯಲ್ಲ, ಎಲ್ಲ ಕಡೆಗಳಲ್ಲೂ ಕೂಡ ಇದೀಗ ದಟ್ಟ ಹೊಗೆ ಆವರಿಸ್ಕೊಂಡು ಬಿಟ್ಟಿದೆ. ಕಿಲೋಮೀಟರ್ ದೂರದವರೆಗೂ ಕೂಡ ದಟ್ಟ ಹೊಗೆ ಆವರಿಸ್ಕೊಂಡು ಬಿಟ್ಟಿದೆ. ಆ ಕಪ್ಪು ಹೊಗೆ ಇದೀಗ ಆಸಿಡ್ ಮಳೆಯಾಗಿ ಪರಿವರ್ತನೆ ಆಗಿಬಿಟ್ಟಿದೆ. ನೋಡಿ ಯುದ್ಧದ ಪರಿಣಾಮ ಹೇಗಿರುತ್ತೆ ಅಥವಾ ಯುದ್ಧದ ಭೀಕರತೆ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಅಂದ್ರೆ ಈಗಿನ ಯುದ್ಧಗಳಿದ್ದಾವಲ್ಲ, ಅದು ಸಾಮಾನ್ಯ ಅಲ್ವೇ ಅಲ್ಲ. ಅವುಗಳಿಂದ ಸುಧಾರಿಸಿಕೊಳ್ಳೋಕೆ ಒಂದು ದೇಶಕ್ಕೆ ಅದೆಷ್ಟೋ ದಿನಗಳು ಬೇಕಾಗ್ಬಿಡುತ್ತೆ. ಆ ತೈಲ ಸಂಗ್ರಹಾಗಾರಗಳಿದ್ವಲ್ಲ ಅವುಗಳ ಮೇಲೆ ದಾಳಿ ಆಯ್ತಲ್ಲ, ಆ ಕಾರಣಕ್ಕಾಗಿ ಅವೆಲ್ಲವೂ ಕೂಡ ಬೆಂಕಿಯಲ್ಲಿ ಒಂದು ರೀತಿಯಲ್ಲಿ ಸುಟ್ಟ ರೀತಿಯಲ್ಲಿ ಆಗಿಬಿಟ್ವು. ಕಪ್ಪು ಮಸಿ ಅಥವಾ ಕಪ್ಪು ಹೊಗೆ ಎಲ್ಲವೂ ಕೂಡ ಒಂದು ಲೇಯರ್ ಮೇಲ್ಗಡೆ ಹೋಗಿ ಕುತ್ಕೊಂಡು ಬಿಡುತ್ತೆ. ಸ್ವಲ್ಪ ದಿನ ಆಗ್ತಿದ್ದ ಹಾಗೆ ಅದು ಕೆಳಗಡೆ ಮತ್ತೆ ನೀರಿನ ರೂಪದಲ್ಲಿ ಅಥವಾ ದ್ರವದ ರೂಪದಲ್ಲಿ ಕೆಳಗಡೆ ಬೀಳೋದಕ್ಕೆ ಶುರುವಾಗುತ್ತೆ. ಅದನ್ನ ಆಸಿಡ್ ಮಳೆ ಅಂತಿದ್ದೀವಿ. ಅದೇನಾದ್ರೂ ಮನುಷ್ಯನ ದೇಹದ ಮೇಲೆ ಬಿತ್ತು ಅಂದ್ರೆ ಆತನಿಗೆ ಏನಾಗ್ಬೇಡ, ಅಥವಾ ಭೂಮಿ ಮೇಲೆ ಬಿತ್ತು ಅಂದ್ರೆ ಅಲ್ಲಿ ಒಂದು ಹಸಿರು ಹುಲ್ಲು ಕೂಡ ಹುಟ್ಟೋದಿಲ್ಲ. ಅಂತಹ ಪರಿಸ್ಥಿತಿ ಇದೀಗ ಇರಾನ್ನಲ್ಲಿ ನಿರ್ಮಾಣ ಆಗಿದೆ. ಒಂದು ರೀತಿಯಲ್ಲಿ ನರಕದಂತ ಪರಿಸ್ಥಿತಿಯನ್ನ ಇದೀಗ ಅಮೆರಿಕ ಮತ್ತೆ ಇಸ್ರೇಲ್ ಇದೀಗ ಇರಾನ್ನಲ್ಲಿ ಸೃಷ್ಟಿ ಮಾಡಿ ನಿಲ್ಲಿಸಿ ಬಿಟ್ಟಿದ್ದಾವೆ. ಆದ್ರೆ ಇರಾನ್ ಹೇಳ್ತಾ ಇದೆ, ನಾವ್ ಯಾವುದೇ ಕಾರಣಕ್ಕೂ ಶರಣಾಗಲ್ಲ, ನಾವ್ ಯಾವುದೇ ಕಾರಣಕ್ಕೂ ಸಾಯಲ್ಲ, ನಾವು ಸರಿಯಾದ ರೀತಿಯಲ್ಲಿ ತಿರುಗೇಟನ್ನ ಕೊಡ್ತೀವಿ ಅಂತ ಹೇಳಿ. ಓಕೆ, ಇದು ಇರಾನ್ಗೆ ಸಂಬಂಧಪಟ್ಟಂತ ಅಪ್ಡೇಟ್. ಒಟ್ಟಾರೆ ಇರಾನ್ನ ಏರ್ಪೋರ್ಟ್ಗಳು, ಬೇರೆ ಬೇರೆ ಪ್ರದೇಶ ಎಲ್ಲ ಕಡೆಗಳಲ್ಲೂ ಕೂಡ ನಿರಂತರವಾಗಿ ಇರಾನ್ ಮೇಲೆ ದಾಳಿ ಆಗ್ತಾ ಇದೆ. ಇರಾನ್ನಲ್ಲಿ ಎಷ್ಟು ಧ್ವಂಸವನ್ನ ಮಾಡೋದಕ್ಕೆ ಸಾಧ್ಯವೋ ಎಲ್ಲ ಧ್ವಂಸವನ್ನು ಕೂಡ ಮಾಡಲಾಗ್ತಾ ಇದೆ. ನೆಕ್ಸ್ಟ್ ಪರಮಾಣು ಸಂಗ್ರಹಾಗಾರಗಳನ್ನ ಪತ್ತೆ ಹಚ್ಚುವಂತ ಉದ್ದೇಶದಿಂದ ಅಮೆರಿಕ ಸೇನೆಯನ್ನೇ ನುಗ್ಗಿಸೋದಕ್ಕೆ ಪ್ಲಾನ್ ಮಾಡ್ತಿದೆ ಎನ್ನುವಂತ ಮಾತುಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಅದು ಏನಾಗುತ್ತೆ ಅನ್ನೋದು ಕಾದ್ ನೋಡೋಣ. ಹಾಗಂತೇಳಿ ಇರಾನ್ ಸುಮ್ಮನೆ ಕೂತ್ಕೊಂಡಿದೆಯಾ? ಇಲ್ಲ. ಇರಾನ್ನಲ್ಲೂ ಕೂಡ ಪ್ರಮುಖವಾಗಿ ಎರಡು ಬೆಳವಣಿಗೆ ಆಗಿದೆ. ಒಂದು, ಇರಾನ್ನ ಉತ್ತರಾಧಿಕಾರಿ ಅಂದ್ರೆ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆ ಆದ ಬಳಿಕ ಉತ್ತರಾಧಿಕಾರಿ ಯಾರು ಎನ್ನುವಂತ ಪ್ರಶ್ನೆ ಇತ್ತಲ್ಲ, ಸ್ವಲ್ಪ ದಿನಗಳ ಹಿಂದಿನವರೆಗೂ ಕೂಡ ಮುಜ್ತಬಾ ಎನ್ನುವಂತ ಮಾತುಗಳು, ಅಂದ್ರೆ ಖಮೇನಿ ಮಗ ಅವರೇ ಆಗಬಹುದು ಎನ್ನುವಂತ ಮಾತುಗಳು ಕೇಳಿ ಬರ್ತಿತ್ತು. ಆದ್ರೆ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿರಲಿಲ್ಲ. ಆದ್ರೆ ಅಮೆರಿಕ ಬೆದರಿಕೆ ಹಾಕ್ತಾ ಇತ್ತು. ಏನಂತ? ನಾನು ಹೇಳದಂತವರೇ ನಿಮ್ಮಲ್ಲಿ ಲೀಡರ್ ಆಗಬೇಕು, ನನ್ನನ್ನು ಮೀರಿ ನೀವು ಯಾರಾದ್ರೂ ಲೀಡರ್ ಮಾಡಿದ್ರಿ ಅಂತಾದ್ರೆ ನಾವು ಹುಡುಕಿ ಹುಡುಕಿ ಬಂದು ಹೊಡಿತೀವಿ ಎನ್ನುವ ರೀತಿಯಲ್ಲಿ ಅಮೆರಿಕ ಹೇಳ್ತಾ ಇತ್ತು. ಆದ್ರೆ ಇರಾನ್ ತಲೆ ಕೆಡ್ಸ್ಕೊಂಡಿದೆಯಾ? ಇಲ್ಲ. ಇವತ್ತು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ, ಖಮೇನಿಯ ಮಗ ಆಗಿರುವಂತ ಮುಜ್ತಬಾ ಇದೀಗ ಇರಾನ್ನ ಸರ್ವೋಚ್ಚ ನಾಯಕ ಅಥವಾ ಉತ್ತರಾಧಿಕಾರಿಯಾಗಿ ಇದೀಗ ಅಫಿಷಿಯಲ್ ಆಗಿ ಅನೌನ್ಸ್ ಅನ್ನ ಮಾಡಲಾಗಿದೆ. ನೋಡೋಣ ಅಮೆರಿಕ ಮತ್ತು ಇಸ್ರೇಲ್ ಇದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾವೆ. ಮುಜ್ತಬಾನನ್ನು ಹುಡುಕಿ ಹೊಡಿತಾರ, ಏನ್ ಕತೆ ಅನ್ನೋದನ್ನ ಕಾದು ನೋಡೋಣ. ಇಂಥದ್ದೊಂದು ಬೆಳವಣಿಗೆ ಆಗಿದೆಯಾ ಅಂದ್ರೆ ಅಮೆರಿಕ ಈ ರೀತಿಯಾಗಿ ಇರಾನ್ ಸೆಡ್ಡು ಹೊಡೆದಿದ್ಯಾ, ನಾವು ಭಯ ಪಡೋದಿಲ್ಲ ಎನ್ನುವ ರೀತಿಯಲ್ಲಿ. ಇನ್ನೊಂದು ಪ್ರಮುಖವಾದಂತಹ ಬೆಳವಣಿಗೆ ಅಂದ್ರೆ ಬಹರೇನ್ ಇದೆ ನೋಡಿ. ಇಲ್ಲಿ ನಿಮಗೆ ಬಹರೇನ್ ಕಾಣಿಸ್ತಾ ಇದೆ, ಒಂದು ಚಿಕ್ಕದಾಗಿರುವಂತಹ ದ್ವೀಪ ರಾಷ್ಟ್ರ, ಕೊಲ್ಲಿ ಸಮುದ್ರದ ಪಕ್ಕದಲ್ಲಂತೂ ದ್ವೀಪ ರಾಷ್ಟ್ರ. ಈ ಬಹರೇನ್ ಕೂಡ ಈಗ ಸಾಕಷ್ಟು ದಾಳಿ ಆಗ್ತಿದೆ, ಇರಾನ್ ಕಡೆಯಿಂದ ದಾಳಿ ಆಗ್ತಾ ಇದೆ. ಈಗ ಬಹರೇನ್ನಲ್ಲಿ ಅಮೆರಿಕದ ಒಂದು ನೌಕಾಪಡೆಯ ಪ್ರಧಾನ ಕಚೇರಿ ಇತ್ತು, ಮನಾಮಾ ಎನ್ನುವಂತ ಒಂದು ಪ್ರದೇಶದಲ್ಲಿ. ಬಹರೇನ್ನ ಪ್ರಮುಖ ನಗರ ಅದು ಮನಾಮಾ. ಅದರ ಮೇಲೆ ಇದೀಗ ಇರಾನ್ ದಾಳಿಯನ್ನ ಮಾಡಿದೆ. ಇರಾನ್ ಏನ್ ಕ್ಲೈಮ್ ಮಾಡ್ತಿದೆ ಅಂದ್ರೆ ಅಮೆರಿಕದ 21 ಯೋಧರನ್ನ ಹತ್ಯೆ ಮಾಡಿದ್ದೇವೆ ಅಂತ, ಜೊತೆಗೆ 6ರಿಂದ 7 ಸೈನಿಕರನ್ನ ಒತ್ತೆಯಾಳಾಗಿರಿಸಿಕೊಂಡಿದ್ದೇವೆ ಅಂತ ಹೇಳಿ ಅವರ ಫೋಟೋವನ್ನ ಕೂಡ ಇದೀಗ ಇರಾನ್ ರಿಲೀಸ್ ಮಾಡಿದೆ. ಆದ್ರೆ ಅಮೆರಿಕ ಅದನ್ನು ತಳ್ಳಿ ಹಾಕ್ತಾ ಇದೆ. ಅಮೆರಿಕ ಹೇಳ್ತಾ ಇರೋದು, ಇಲ್ಲಿವರೆಗೆ ನಮ್ಮ 7 ಸೈನಿಕರು ಮಾತ್ರ ಹತರಾಗಿದ್ದಾರೆ, 20, 21 ಅನ್ನೋದೆಲ್ಲವೂ ಕೂಡ ಸುಳ್ಳು, ನಮ್ಮ ಸೈನಿಕರನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಅಥವಾ ಒತ್ತೆಯಾಳಾಗಿರಿಸಿಕೊಂಡಿದ್ದಾರೆ ಅನ್ನೋದು ಕೂಡ ಸುಳ್ಳು ಅಂತ ಅಮೆರಿಕ ಹೇಳ್ತಾ ಇದೆ. ಆದ್ರೆ ಇರಾನ್ ಮಾತ್ರ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಇಲ್ಲ, ನಾವು ಅಮೆರಿಕಾಗೆ ತಿರುಗೇಟನ್ನ ಕೊಟ್ಟಿದ್ದೇವೆ, ಅವರ ಸೈನಿಕರನ್ನ ಒತ್ತೆಯಾಳಾಗಿರಿಸಿಕೊಂಡಿದ್ದೇವೆ, ಹಾಗೆ ಅವರ ಸಾಕಷ್ಟು ಸೈನಿಕರನ್ನ ಹತ್ಯೆ ಮಾಡಿದ್ದೇವೆ ಅಂತ ಹೇಳಿ. ಅಂಥದ್ದೊಂದು ಬೆಳವಣಿಗೆ ಇದೀಗ ಇರಾನ್ಗೆ ಸಂಬಂಧಪಟ್ಟಾಗಿದೆ. ಮತ್ತೊಂದು ಕಡೆಯಿಂದ ಇರಾನ್ ಇದೀಗ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮುಂದುವರಿಸಿದೆ. ಅದ್ಯಾಕೆ ಈಗ ಬಹಳ ಪ್ರಮುಖ ಆಗುತ್ತೆ ಅಂದ್ರೆ,
ಇರಾನ್ನ ಅಧ್ಯಕ್ಷರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ನಾವು ನೆರೆಯ ರಾಷ್ಟ್ರಗಳ ಮೇಲೆ ದಾಳಿ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ದುರಾದೃಷ್ಟಕರ. ಆದರೆ ಆ ನೆರೆಯ ರಾಷ್ಟ್ರಗಳಲ್ಲಿ ಅಮೆರಿಕದ ಸೇನಾ ನೆಲೆ ಇದೆ, ಹೀಗಾಗಿ ನಾವು ದಾಳಿ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಆದರೆ ಗಲ್ಫ್ ರಾಷ್ಟ್ರಗಳಿಗೆ ನಾವು ಕ್ಷಮೆ ಕೇಳ್ತೇವೆ, ಇನ್ನು ಮುಂದೆ ದಾಳಿಯನ್ನ ಮಾಡೋದಿಲ್ಲ ಅಂತ ಹೇಳಿ. ಆದರೆ ಅದನ್ನು ಮೀರಿ ಇದೀಗ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮುಂದುವರೆದಿದೆ. ಪ್ರಮುಖವಾಗಿ ಬೇರೆ ಬೇರೆ ಕಡೆಗಳಲ್ಲಿ ಏರ್ಪೋರ್ಟ್ಗಳು, ಅಲ್ಲಿರುವಂಥ ಅಮೆರಿಕದ ಸೇನಾ ನೆಲೆಗಳು, ವಾಯುನೆಲೆಗಳು, ಒಂದಷ್ಟು ಜನವಸತಿ ಪ್ರದೇಶಗಳು, ಅದರಲ್ಲೂ ಕೂಡ ದುಬೈ ತುಂಬ ಸೇಫ್ ಸಿಟಿ ಅಂತ ಕರಿತಾ ಇದ್ವಿ. ದುಬೈನಲ್ಲೂ ಕೂಡ ಸಾಕಷ್ಟು ಹಾನಿ ಅಂತದೆಲ್ಲವೂ ಕೂಡ ಆಗಿದೆ. ಒಟ್ಟಾರೆಯಾಗಿ ಇರಾನ್ನಿಂದ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮುಂದುವರೆದಿದೆ. ಆದರೆ ಗಲ್ಫ್ ರಾಷ್ಟ್ರಗಳು ಯಾವುದೂ ಕೂಡ ಇರಾನ್ ಮೇಲೆ ಪ್ರತಿದಾಳಿ ನಡೆಸಿರಲಿಲ್ಲ. ಆದರೆ UAE ಇದೀಗ ಹೇಳ್ತಾ ಇದೆ, ಅಂದರೆ ದುಬೈ ಇರುವಂಥ UAE ಅವರು ಹೇಳ್ತಾ ಇದ್ದಾರೆ, ನಾವು ಹೀಗೆ ಆದ್ರೆ ಸುಮ್ಮನೆ ಕೂರೋದಕ್ಕೆ ಆಗೋದಿಲ್ಲ, ನಮ್ಮ ಸೇನೆಯೂ ಕೂಡ ಸನ್ನದ್ಧವಾಗಿದೆ, ನಾವು ಕೂಡ ಪ್ರತಿದಾಳಿಯನ್ನು ನಡೆಸಬೇಕಾಗತ್ತೆ ಅಂತ ಹೇಳಿ. ಅವರೇನಾದರೂ ಹಾಗೇನಾದರೂ ಪ್ರತಿದಾಳಿ ನಡೆಸಿದ್ರು ಅಂತಾದ್ರೆ ಆ ಯುದ್ಧದ ತೀವ್ರತೆ ಇನ್ನಷ್ಟು ಜಾಸ್ತಿ ಆಗೋದ್ರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ. ಇನ್ನೊಂದು ಕಡೆಯಿಂದ ಇರಾನ್ ಏನ್ ಮಾಡ್ತಿದೆ ಅಂದ್ರೆ ಕೇವಲ ಗಲ್ಫ್ ರಾಷ್ಟ್ರಗಳ ಮೇಲೆ ಮಾತ್ರ ಅಲ್ಲ, ಇತ್ತ ತನ್ನ ಶತ್ರು ಆಗಿರುವಂತಹ ಇಸ್ರೇಲ್ ಮೇಲೂ ಕೂಡ ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನ ಮುಂದುವರಿಸಿದೆ. ಇಸ್ರೇಲ್ ಅಂತೂ ಬಿಡಿ, ಇರಾನ್ ಮೇಲೆ ಕ್ಷಿಪಣಿಯ ಮಳೆಯನ್ನೇ ಸುರಿಸ್ತಾ ಇದೆ. ಅದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಇದೀಗ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿಯನ್ನು ಮುಂದುವರಿಸಿದೆ. ಆದರೆ ಇಸ್ರೇಲ್ನ ಐರನ್ ಡೋಮ್ ಏರ್ ಡಿಫೆನ್ಸ್ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಕಾರಣಕ್ಕಾಗಿ ಹೆಚ್ಚು ಕ್ಷಿಪಣಿಗಳು ಹೋಗಿ ಬೀಳ್ತಾ ಇಲ್ಲ. ಅದ್ರ ಒಂದು ಇಸ್ರೇಲ್ನ ಹೈಫಾ ಎನ್ನುವಂತ ಅತಿ ದೊಡ್ಡ ತೈಲ ಸಂಗ್ರಹಗಾರ, 50% ಇಸ್ರೇಲ್ಗೆ ತೈಲವನ್ನ ಪೂರೈಕೆ ಮಾಡ್ತಿದ್ದ ತೈಲ ಸಂಗ್ರಹಗಾರ, ಅದನ್ನ ಇದೀಗ ಪುಡಿಗಟ್ಟುವಂತ ಕೆಲಸವನ್ನ ಇರಾನ್ ಮಾಡಿದೆ ಎನ್ನುವಂತ ಅಪ್ಡೇಟ್ ಈ ಕ್ಷಣಕ್ಕೆ ಬರ್ತಾ ಇದೆ. ಹೀಗಾಗಿ ಇಸ್ರೇಲ್ಗೂ ಕೂಡ ಈ ಯುದ್ಧದಿಂದಾಗಿ ಸಾಕಷ್ಟು ಹೊಡೆತೆಲ್ಲವೂ ಕೂಡ ಬೀಳ್ತಾ ಇದೆ. ಇದು ಒಂದು ಬೆಳವಣಿಗೆ ಆಯ್ತಾ. ಮತ್ತೊಂದು ಕಡೆಯಿಂದ ಹರ್ಮುಜ್ ಜಲಸಂಧಿ ಬಗ್ಗೆ ಈಗಾಗಲೇ ಸಾಕಷ್ಟು ಸಂದರ್ಭದಲ್ಲಿ ನಾನು ಪ್ರಸ್ತಾಪವನ್ನು ಮಾಡಿದ್ದೆ. ಇದೇ ಹರ್ಮುಜ್ ಜಲಸಂಧಿಯಲ್ಲಿ ಭಾರತ ಒಂದು 37 ಹಡಗುಗಳಲ್ಲಿ ನಿಂತ್ಕೊಂಡಿದ್ದಾವೆ. ಒಟ್ಟಾರೆಯಾಗಿ 700 ಹಡಗುಗಳೆಲ್ಲವೂ ಕೂಡ ಇಲ್ಲಿ ಸ್ಟಾಪ್ ಆಗಿದ್ದಾವೆ. ಅದರಲ್ಲಿ ಈಗ ಒಂದು 10 ಹಡಗುಗಳು ಮೂವ್ ಆಗೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ವಂತೆ. ಅದರ ಮೇಲೆ ಇದೀಗ ಇರಾನ್ನ IRGS ಪಡೆ ದಾಳಿಯನ್ನ ಮಾಡಿದೆ. 10 ತೈಲವನ್ನ ತುಂಬಿಕೊಂಡಿದ್ದಂಥ ಹಡಗುಗಳನ್ನ ಇದೀಗ ಧ್ವಂಸ ಮಾಡುವಂತ ಕೆಲಸವನ್ನ ಈಗಾಗಲೇ ಇರಾನ್ ಮಾಡಿದೆ ಎನ್ನುವಂತ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಇನ್ನೊಂದು ಕಡೆಯಿಂದ ಬಹಳ ಪ್ರಮುಖವಾದಂತಹ ಬೆಳವಣಿಗೆ ಏನಪ್ಪಾ ಅಂದ್ರೆ, ಅಮೆರಿಕ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿತ್ತು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇರಾನ್ನಲ್ಲಿ ಈ ಯುದ್ಧ ಎಲ್ಲವೂ ಕೂಡ ಆರಂಭ ಆಗೋಕ್ಕೂ ಮುನ್ನವೇ ಸರ್ವೋಚ್ಚ ನಾಯಕ ಖಮೇನಿ ವಿರುದ್ಧವಾಗಿ ದೊಡ್ಡ ಪ್ರತಿಭಟನೆ ನಡೆದಿತ್ತು. ಖಮೇನಿ ಸೈನಿಕರು ಆಗ ಸಾಕಷ್ಟು ಜನರನ್ನ ಸಾಯಿಸಿಯೂ ಕೂಡ ಬಿಟ್ಟಿದ್ರು. ಇರಾನ್ನಲ್ಲಿ ಯಾವ ಪರಿಯಾದಂಥ ಆಕ್ರೋಶ ಇತ್ತು ಅಂದ್ರೆ, ಖಮೇನಿ ಕೈ ಸಿಕ್ಬಿಟ್ರೆ ಹಂಗೆ ಮಾಡ್ಬಿಡ್ತೀವಿ, ಹಿಂಗೆ ಮಾಡ್ಬಿಡ್ತೀವಿ ಎನ್ನುವಂಥ ಮಾತನ್ನು ಕೂಡ ಅಲ್ಲಿಯ ಜನ ಹೇಳುವಂತ ಹಂತಕ್ಕೂ ಕೂಡ ಹೋಗ್ಬಿಟ್ಟಿದ್ರು. ಹೀಗಾಗಿ ಡೊನಾಲ್ಡ್ ಟ್ರಂಪ್ ನಿರೀಕ್ಷೆ ಮಾಡಿದ್ರು, ನಾವು ಯುದ್ಧ ಮಾಡಿದಂಥ ಸಂದರ್ಭದಲ್ಲಿ ಇರಾನ್ ಕಡೆಯಿಂದ ಬೆಂಬಲ ಸಿಗಬಹುದು ಅಂತ, ಅಂದ್ರೆ ಇರಾನ್ನ ಜನರಿಂದ ನಮಗೆ ಬೆಂಬಲ ಸಿಗಬಹುದು ಅಂತ ಹೇಳಿ. ಸರ್ವೋಚ್ಚ ನಾಯಕನ ಹತ್ಯೆಯಾದ ಬಳಿಕ ಅಲ್ಲಿನ ಆಡಳಿತವನ್ನ ಬದಲಾಯಿಸುವಂತ ಪ್ರಯತ್ನವನ್ನ ಅಮೆರಿಕ ಮಾಡುತ್ತೆ. ಜೊತೆಗೆ ಅಮೆರಿಕ ಪದೇ ಪದೇ ಹೇಳ್ತಾ ಇದ್ದು, ಅಂದ್ರೆ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಇರಾನ್ನ ಜನರಿಗೆ ಹೇಳ್ತಾ ಇದ್ದಿದ್ದು, ಇರಾನಿಯರೇ ನೀವು ಅಧಿಕಾರವನ್ನ ಕಿತ್ತುಕೊಳ್ಳಿ, ನಿಮ್ಮ ಬೆಂಬಲಕ್ಕೆ ನಾವಿದ್ದೇವೆ, ಖಮೇನಿ ಇದನ್ನ ಕಿತ್ತು ಹಾಕಿ ಬಿಡೋಣ ಎನ್ನುವಂತ ಮಾತನ್ನ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ರು. ಆದ್ರೆ ಅಂತ ಯಾವುದೇ ಬೆಳವಣಿಗೆಯೂ ಕೂಡ ಆಗ್ತಾ ಇಲ್ಲ. ಆಡಳಿತವನ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅದಕ್ಕೆ ಒಂದು ಕಾರಣ ಅಂದಾಜು ಮಾಡಲಾಗ್ತಾ ಇದೆ, ಇದೇ ಇರಬಹುದು ಅಥವಾ ಇರಾನ್ ಜನರ ತಲೆಯಲ್ಲಿ ಏನು ಓಡ್ತಿದೆಯೋ ಗೊತ್ತಿಲ್ಲ. ಆದ್ರೆ ಒಂದು ಅಂದಾಜನ್ನ ಮಾಡಲಾಗ್ತಿದೆ, ಅಮೆರಿಕ ಮಾಡಿಕೊಂಡಂತ ಒಂದು ಪ್ರಮುಖ ಎಡವಟ್ಟು ಅಂತ ಹೇಳಿ. ಅದೇನು ಅಂದ್ರೆ, ಅಮೆರಿಕ ಮತ್ತೆ ಇಸ್ರೇಲ್ ಆರಂಭದಲ್ಲಿ ಹೇಳ್ತಾ ಇದ್ವು, ಇರಾನ್ ಜನರ ಮೇಲೆ ನಮಗೆ ದ್ವೇಷ ಇಲ್ಲ, ಇರಾನ್ ಜನರನ್ನು ನಾವೇನು ಕೂಡ ಮಾಡೋದಿಲ್ಲ, ಜನವಸತಿ ಪ್ರದೇಶಗಳ ಮೇಲೆ ದಾಳಿ ಮಾಡೋದಿಲ್ಲ ಅಂತ ಹೇಳಿ. ಆದ್ರೆ ಮಿನಾಬ್ ಎನ್ನುವಂತ ವಿದ್ಯಾರ್ಥಿನಿಯರ ಶಾಲೆಯ ಮೇಲೆ ಒಂದು ದಾಳಿ ಆಗಿಬಿಡುತ್ತೆ. ಬರೋಬ್ಬರಿ 170 ವಿದ್ಯಾರ್ಥಿನಿಯರು ಸಾವನ್ನಪ್ಪಿಡ್ತಾರೆ. ಇತ್ತೀಚೆಗೆ ಸಾಮೂಹಿಕ ಅಂತ್ಯಕ್ರಿಯೆಯನ್ನು ಕೂಡ ಮಾಡಲಾಗಿತ್ತು. ಅದು ಇರಾನ್ ಜನರ ಆಕ್ರೋಶಕ್ಕೆ ದೊಡ್ಡ ಮಟ್ಟಿಗೆ ಕಾರಣ ಆಗಿಬಿಡ್ತು. ಇರಾನ್ ಜನ ಆಗ ಅಮೆರಿಕ ಮತ್ತೆ ಇಸ್ರೇಲ್ ವಿರುದ್ಧ ತಿರುಗಿ ಬಿದ್ದು ಬಿಡ್ತಾರೆ. ನಿಮ್ಮ ಸಂಘರ್ಷದಲ್ಲಿ ನಮ್ಮನ್ನ ಯಾಕೆ ಬಲಿ ತೆಗೆದುಕೊಂಡ್ರಿ, ನಾವೇನ್ ತಪ್ಪು ಮಾಡಿದ್ವಿ, ನಮ್ಮ ಮಕ್ಕಳು ಏನ್ ತಪ್ಪು ಮಾಡಿದ್ರು, 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳು ಏನ್ ತಪ್ಪು ಮಾಡಿದ್ರು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಈಗ ಏನಾಗಿದೆ ಅಂದ್ರೆ, ಹೊಸ ಅಪ್ಡೇಟ್, ಇರಾನ್ ಏನ್ ಮಾಡಿದೆ ಅಂದ್ರೆ, ಅಮೆರಿಕದ ಕ್ಷಿಪಣಿಯೇ ಅಲ್ಲಿ ಬಂದು ಬಿದ್ದಿದ್ದು, ಟಾಮ್ ಹಾಕ್ ಎನ್ನುವಂತ ಕ್ಷಿಪಣಿಯೇ ಅಲ್ಲಿ ಬಂದು ಬಿದ್ದಿದ್ದು ಅನ್ನೋದಕ್ಕೆ ಸಾಕ್ಷಿಯಾಗಿ ಒಂದು ವಿಡಿಯೋವನ್ನ ಕೂಡ ಇದೀಗ ರಿಲೀಸ್ ಮಾಡಿದೆ. ಯಾರು? ಇರಾನ್ ರಿಲೀಸ್ ಅನ್ನ ಮಾಡಿದೆ. ಇದು ಸಹಜವಾಗಿ ಇರಾನ್ನಲ್ಲಿ ಅಮೆರಿಕದ ಮೇಲಿನ ದ್ವೇಷವನ್ನ ಇನ್ನಷ್ಟು ಜಾಸ್ತಿ ಮಾಡ್ತಾ ಇದೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅಂದ್ಕೊಂಡಿದ್ದೆಲ್ಲವೂ ಕೂಡ ಇದೀಗ ಉಲ್ಟಾ ಆಗ್ತಾ ಇದೆ. ಒಂದು, ಇರಾನ್ ಶರಣಾಗ್ತಾ ಇಲ್ಲ, ಇರಾನ್ ತಲೆಬಾಗ್ತಾ ಇಲ್ಲ, ಇರಾನ್ನ ಕ್ಷಿಪಣಿಗಳ ಸಂಖ್ಯೆ ಕಡಿಮೆ ಆಗ್ತಿಲ್ಲ, ಡ್ರೋನ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ, ಅಮೆರಿಕವೂ ಕೂಡ ಸಾಕಷ್ಟು ನಷ್ಟ ಆಗ್ತಾ ಇದೆ. ಇನ್ನೊಂದು ಕಡೆಯಿಂದ ಇರಾನ್ ಜನರ ಬೆಂಬಲವೂ ಕೂಡ ಇದೀಗ ಡೊನಾಲ್ಡ್ ಟ್ರಂಪ್ಗೆ ಸಿಗ್ತಾ ಇಲ್ಲ. ಯುದ್ಧ ಇನ್ನಷ್ಟು ತೀವ್ರವಾಗುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಹೀಗಾಗಿ ಇಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಹಿಂದಿನ ವಿಡಿಯೋದಲ್ಲಿ ಇರಾನ್ನ ಮಿಸೈಲ್ ಸಿಟಿ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆ ಮಿಸೈಲ್ ಸಿಟಿ ಸಾಕಷ್ಟು ಕ್ಷಿಪಣಿಗಳು, ಸಾಕಷ್ಟು ಡ್ರೋನ್ಗಳನ್ನ ಇರಾನ್ ತುಂಬಿಸಿಟ್ಕೊಂಡಿದೆ. ಸಾಕಷ್ಟು ವರ್ಷಗಳಿಂದ ಅವರು ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು ಅಂತ ಕಾಣುತ್ತೆ. ಹೀಗಾಗಿ ಯುದ್ಧ ಇನ್ನಷ್ಟು ತೀವ್ರವಾಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಬಂಧುಗಳೇ, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.